टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷಕ್ಕೆ ಕದನ ವಿರಾಮ ಬಿದ್ದಿದೆ. ಆದರೆ ನದಿ ನೀರಿನ ಹಂಚಿಕೆ ಒಪ್ಪಂದವನ್ನು ಭಾರತ ಅಮಾನತು ಮಾಡಿದ ನಂತರ ಅದು ಇನ್ನೂ ಜಾರಿಯಲ್ಲಿದೆ. ಚೆನಾಬ್ ನದಿ ನೀರನ್ನ ಪಾಕಿಸ್ತಾನಕ್ಕೆ ಹರಿಯದಂತೆ ಭಾರತ ತಡೆದಿದೆ. ರಾಮಬಾನ್ ಬಳಿ ಇರುವ ಬಗಲಿಹಾರ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಡ್ಯಾಂನ ಎಲ್ಲಾ ಗೇಟ್ಗಳನ್ನು ಈಗ ಮತ್ತೆ ಬಂದ್ ಮಾಡಲಾಗಿದೆ. ಶ್ರೀಲಂಕಾದಿಂದ ಭಾರತಕ್ಕೆ ಬಂದಿರುವ ಶ್ರೀಲಂಕಾ ತಮಿಳರ ರೆಫ್ಯೂಜಿ ಕ್ಯಾಂಪ್ಗೆ ಭಾರಿ ಹಾನಿಯಾಗಿದೆ. ತಮಿಳುನಾಡಿನಲ್ಲಿ ಭಾರೀ ಮಳೆ, ಗಾಳಿ ಬಿರುಗಾಳಿಯಿಂದಾಗಿ ಇರುಮಂಬೂತಿ ಪಟ್ಟಿಯಲ್ಲಿರುವಂತಹ ಲಂಕನ್ನರ ರೆಫ್ಯೂಜಿ ಕ್ಯಾಂಪ್ಗೆ ಹಾನಿಯಾಗಿದೆ. ಸುಮಾರು 30 ಮನೆಗಳಿಗೆ ಹಾನಿಯಾಗಿದ್ದು ಪರಿಹಾರ ಕಾರ್ಯ ಆರಂಭಿಸಲಾಗಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧದ ಕಾರ್ಮೋಡದಿಂದಾಗಿ ವೈಷ್ಣೋ ದೇವಿಗೆ ಆರಂಭಿಸಲಾಗಿದ್ದ ಹೆಲಿಕಾಪ್ಟರ್ ಸೇವೆ ಸ್ಥಗಿತಗೊಂಡಿತ್ತು. ಆದರೆ ಈಗ ಎರಡೂ ದೇಶಗಳ ನಡುವೆ ಕದನ ವಿರಾಮ ಘೋಷಿಸಿರುವುದರಿಂದ ಸೇವೆಯನ್ನು ಮತ್ತೆ ಆರಂಭಿಸಲಾಗಿದೆ. ಹೀಗಾಗಿ ಭಕ್ತರು ಇದೀಗ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣಿಸಿ ವೈಷ್ಣೋ ದೇವಿ ದರ್ಶನ ಪಡೆದಿದ್ದಾರೆ. ಬುಧವಾರ ಪ್ರಕಟಿಸಲಾಗಿರುವಂತಹ ಸಿಬಿಎಸ್ಇ 12ನೇ ಕ್ಲಾಸ್ನ ಪರೀಕ್ಷೆಯಲ್ಲಿ ಚಂಡೀಗಢದ ಅಂಧ ವಿದ್ಯಾರ್ಥಿನಿ ಕ್ಲಾಸ್ಗೆ ಫಸ್ಟ್ ಬಂದಿದ್ದಾಳೆ. 3 ವರ್ಷದವಳದ್ದಾಗ ಆಸಿಡ್ ದಾಳಿಗೆ ತುತ್ತಾಗಿರುವಂತಹ ಕಾಫಿ ತನ್ನ 2 ಕಣ್ಣುಗಳನ್ನು ಕಳೆದುಕೊಂಡಿದ್ದಾಳೆ. ಆದರೆ ಈಗ ಬ್ರೈಲ್ ಲಿಪಿ ಆಡಿಯೋ ಸಹಾಯದಿಂದ ಸ್ಟಡಿ ಮಾಡಿ ಫಸ್ಟ್ ಕ್ಲಾಸ್ ಪಡೆದಿದ್ದಾಳೆ.